शाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च प्रकृतिस्तु भगवत्कार्य साधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಇಲ್ಲಿ ನಾವು ಕೆಲವು ಟೆಕ್ನಿಕಲ್ ಟರ್ಮ್ಸ್ ಅನ್ನು ನೋಡ್ತಾ ಇದ್ದೀವಿ. ಪಕ್ಷ ಹಾಗೆಂದ್ರೆ ಪಕ್ಷದ ಲಕ್ಷಣ ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ. ಯಾವ ಧರ್ಮಿ ಸಾಧ್ಯ ಧರ್ಮ ಉಳ್ಳದ್ದಾಗಿದೆಯೋ ಧರ್ಮಿಯಾಗಿ ಇರಬೇಕು. ಸಾಧ್ಯದ ಧರ್ಮ ಉಳ್ಳದಾಗಿರಬೇಕು. ಸಾಧ್ಯದ ಧರ್ಮ ಅಂದ್ರೆ ಯಾವುದು? ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮ ಹಾಗೆಂದ್ರೆ ಆ ಅಗ್ನಿಯ ಧರ್ಮ ಉಳ್ಳದಾಗಿರಬೇಕು. ಅದನ್ನ ಪಕ್ಷ ಅಂತ ನಾವು ನೋಡ್ತೀವಿ. ಇನ್ನೊಂದು ಸಪಕ್ಷ. ಸಪಕ್ಷ ಅಂದ್ರೆ ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ. ಯಾವ ಧರ್ಮಿ ಸಾಧ್ಯ ಸಮಾನ ಧರ್ಮ ಉಳ್ಳದ್ದಾಗಿದೆಯೋ ಅದನ್ನ ಸಪಕ್ಷ ಅಂತ ಕರಿತೀವಿ. ಅಂದ್ರೆ ಧರ್ಮಿಯಾಗಿರ್ಬೇಕು, ಅಂದ್ರೆ ಧರ್ಮ ಉಳ್ಳದಾಗಿರ್ಬೇಕು. ಯಾವುದರೋ ಧರ್ಮ ಅಲ್ಲ, ಸಾಧ್ಯ ಸಮಾನ ಧರ್ಮ ಉಳ್ಳದ್ದಾದ ಧರ್ಮಿ ಅಂತ ಒಟ್ಟು. ಅದರದ್ದು ದಲಕೃತ್ಯ ನಾವು ನೋಡ್ತಾ ಇದ್ದೀವಿ. ಕೇವಲ ಧರ್ಮಿ ಸಪಕ್ಷ ಅಂತ ಹೇಳಿದ್ರೆ ಪಕ್ಷದಲ್ಲಿ ಅತಿವ್ಯಾಪ್ತಿ ಬಂತು. ಯಾಕೆ? ಪಕ್ಷವೂ ಕೂಡ ಅದು ಧರ್ಮ ಉಳ್ಳದ್ದಾಗಿದೆ. ಅದರಿಂದ ಪಕ್ಷ ಲಕ್ಷಣ ಹೇಳುವಾಗ ಲಕ್ಷ್ಯದಲ್ಲಿ ಮಾತ್ರ ಬರಬೇಕು. ಲಕ್ಷ್ಯ ಬಿಟ್ಟು ಬೇರೆ ಕಡೆ ಬಂದ್ರೆ ಅತಿವ್ಯಾಪ್ತಿ ದೋಷ ಬರುತ್ತದೆ. ಅದರಿಂದ ಪಕ್ಷದಲ್ಲಿ ಅತಿವ್ಯಾಪ್ತಿ ದೋಷ ಬರುತ್ತದೆ. ಅದರಿಂದ ಕೇವಲ ಧರ್ಮಿ ಅಂತ ಹೇಳಬಾರದು. ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಹಾಗೆ ಅಂತ ಬರಬೇಕು. ಹಾಗಿದ್ರೆ ಹೇಗೆ ಅತಿವ್ಯಾಪ್ತಿ ಪರಿಹಾರ ಆಗ್ತದೆ? ಹಾಗೆಂದ್ರೆ ಹೌದು, ಪಕ್ಷವೂ ಕೂಡ ಧರ್ಮಿಯಾಗಿದೆ, ಆದರೆ ಅದು ಸಾಧ್ಯ ಧರ್ಮವಾನ್ ಹೊರತು ಸಾಧ್ಯ ಸಮಾನ ಧರ್ಮವಾನ್ ಅಲ್ಲ ಅದು. ಅದರಿಂದ ಅತಿವ್ಯಾಪ್ತಿ ದೋಷ ಬರೋದಿಲ್ಲ ಹಾಗೆ. ಇನ್ನು ಧರ್ಮಿ ಬೇಡ, ಸಾಧ್ಯ ಸಮಾನ ಧರ್ಮವಾನ್ ಹಾಗೆ ಅಂತ ಅಷ್ಟೇ ಹೇಳಿದರೆ ಮಹಾನಸದಲ್ಲೂ ಕೂಡ ಸಂಯೋಗ ಸಂಬಂಧದಿಂದ ಏನಾಗ್ತದೆ? ಅದು ಕೂಡ ಸಾಧ್ಯ ಸಮಾನ ಧರ್ಮ ಉಳ್ಳದಾಗಿದೆ. ಆ ಅತಿವ್ಯಾಪ್ತಿ ದೋಷ ಬಂತು. ಅದರಿಂದ ಅದರ ಪರಿಹಾರ ಮಾಡುವುದಕ್ಕಾಗಿ ಧರ್ಮಿ ಎನ್ನುವ ಪದ ಬೇಕು. ಧರ್ಮಿ ಅಂತ ಪದ ಸೇರಿಸಿದ್ರೆ ಅತಿವ್ಯಾಪ್ತಿ ಹೇಗೆ ಪರಿಹಾರ ಆಗ್ತದೆ? ಹಾಗೆಂದ್ರೆ ಅದು ಸಾಧ್ಯ ಸಮಾನ ಧರ್ಮ ಉಳ್ಳದ್ದಾಗಿ ಧರ್ಮಿಯಾಗಿದೆ. ಅದರಿಂದ ಮಹಾನಸ ಆದರೂ ಸಾಧ್ಯ ಸಮಾನ ಧರ್ಮವಾನ್ ಸಂಯೋಗ ಸಂಬಂಧದ ಏನಾಗ್ತದೆ ಹೊರತು ಧರ್ಮಿ ಆಗಲಿಲ್ಲ ಅದು. ಅದರಿಂದ ಮಹಾನಸದಲ್ಲಿ ಬಂದ ಅತಿವ್ಯಾಪ್ತಿ ಪರಿಹಾರ ಆಗ್ತದೆ ಹಾಗೆ. ಇದು ಆ ವಾಕ್ಯದ ಅಭಿಪ್ರಾಯ ನೋಡಿ. ಮಹಾನಸೀಯ ಧೂಮೆ ಅತಿವ್ಯಾಪ್ತಿ ವಾರಣಾಯ ಧರ್ಮೀತಿ. ದಲಕೃತ್ಯದ ವಿಚಾರ ಇದೆಲ್ಲ. ಸಾಧ್ಯ ಧರ್ಮವಾನ್ ಧರ್ಮಿ ಸಪಕ್ಷ ಇತ್ಯುಕ್ತೆ ಅಸಂಭವ ಮತ್ತು ಪಕ್ಷೇ ಅತಿವ್ಯಾಪ್ತಿಶ್ಚ ಹಾಗೆ. ಪಕ್ಷದಲ್ಲಿ ಅತಿವ್ಯಾಪ್ತಿ ನೋಡಿದ್ದೀವಿ ನಾವು. ಸಾಧ್ಯ ಸಮಾನ ಧರ್ಮವಾನ್ ಅಂತ ಅಷ್ಟೇ ಹೇಳಿದ್ರೆ ಪಕ್ಷದಲ್ಲಿ ಅತಿವ್ಯಾಪ್ತಿ. ಅತಃ ಸಮಾನ ಇತಿ. ಅದರಿಂದ ಸಮಾನ ಎನ್ನುವ ಪದವನ್ನು ನಾವು ಸೇರಿಸಬೇಕು ಹಾಗೆ ಅಂತ. ಅಲ್ಲಿ ಅಸಂಭವ ದೋಷವೊಂದು ಹೇಳಿದ್ದಾರೆ. ಸಾಧ್ಯ ಧರ್ಮವಾನ್ ಧರ್ಮೀ ಸಪಕ್ಷ ಇತ್ಯುಕ್ತೆ ಸಮಾನ ಬೇಡ. ಸಾಧ್ಯ ಧರ್ಮವಾನ್ ಅಂತ ಅಷ್ಟೇ ಹೇಳಿದರೆ ಸಾಧ್ಯ ಸಮಾನ ಉಳ್ಳದಾದ ಸಪಕ್ಷ ಎಂಬುದು ಅದು ಇಲ್ಲವೇ ಇಲ್ಲ. ಅದು ಅಸಂಭವನೆ. ಯಾಕೆ? ಅದು ಪಕ್ಷದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಇದೆ. ಸಪಕ್ಷದಲ್ಲಿ ಇರ್ಲಿಕ್ಕೆ ಅಸಂಭವ ಅಂದ್ರೆ ಏನರ್ಥ? ಲಕ್ಷ್ಯದಲ್ಲಿ ಎಲ್ಲೂ ಬರದೇ ಇರೋದು. ಲಕ್ಷ್ಯದಲ್ಲಿ ಎಲ್ಲಿಯೂ ಬರೋದೇ ಇರೋದನ್ನ ಅಸಂಭವ ಅಂತ ಕರಿತೀವಿ. ಉದಾಹರಣೆಗೆ ಗೋವಿನ ದೃಷ್ಟಾಂತ ನೋಡಿದಾಗ ಏಕಶಪತ್ವ. ಗೋವಿಗೆ ಕೊಡಿಲ್ಲ. ಕೋಡು ಇಲ್ಲಪ್ಪ, ಗೊರಸು ಎರಡು. ಅದ್ರ ಕಾಲು ಅದು ಸ್ಪ್ಲಿಟ್ ಆಗಿರುತ್ತೆ ನೋಡಿ. ಹೌದು, ಒಂದು ಗೊರಸಿರಲ್ಲ. ಒಂದು ಕುದುರೆಗೆ ಒಂದು ಗೊರಸು ಇದೆ. ಆಕಳಲ್ಲಿ ಎಲ್ಲ ಕಡೆ ಎರಡು ಗೊರಸೇ ಇದೆ. ಅಂದ್ರೆ ದ್ವಿಷಪತ್ವನೇ ಇದೆ. ಏಕಶಪತ್ವ ಗೋವಿನ ಲಕ್ಷಣ ಅಂತ ಹೇಳಿದ್ರೆ ಅಸಂಭವ ಎನ್ನತಕ್ಕ ದೋಷ ಬರುತ್ತದೆ. ಲಕ್ಷಣದ 3 ದೋಷ ನಾವು ನೋಡಿದ್ದೀವಿ.
ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಹಾಗೆ. ಅತಿವ್ಯಾಪ್ತಿನೇ ಸಾಮಾನ್ಯ ಹೆಚ್ಚು ಬರೋದು. ಇಲ್ಲಿ ಅಸಂಭವ ಎಂಬುದಕ್ಕೆ ಇದು ಒಂದು ದೃಷ್ಟಾಂತ. ಇನ್ನು ಅವ್ಯಾಪ್ತಿ ಹಾಗೆಂದ್ರೆ ಲಕ್ಷಣದ ಲಕ್ಷ್ಯದ ಎಲ್ಲ ಕಡೆ ಇಲ್ಲದೆ ಇರೋದು. ಅಂದ್ರೆ ಕಪಿಲ ಗೋ ಅಂದ್ರೆ ಕರಿ ಬಣ್ಣ ಉಳ್ಳದ್ದು ಗೋವಿನ ಲಕ್ಷಣ ಹಾಗೆ ಅಂತ ಹೇಳಿದ್ರೆ ಎಲ್ಲಾ ಆಕಳುಗಳು ಕೂಡ ಕರಿ ಬಣ್ಣದಿಂದ ಇರೋದಿಲ್ಲ. ಕೆಲವುದು ಕಪ್ಪು ಬಣ್ಣದಿಂದ ಇರುತ್ತದೆ, ಕೆಲವುದು ಬೇರೆ ಬಣ್ಣದಿಂದ ಇರುತ್ತೆ. ಆ ರೀತಿಯಾಗಿ ಇದ್ರೆ ಅದನ್ನ ಅವ್ಯಾಪ್ತಿ ಅಂತ ಕರಿತೀವಿ. ಅವ್ಯಾಪ್ತಿ ಅಂದ್ರೆ ಏನರ್ಥ? ಲಕ್ಷ್ಯದ ಎಲ್ಲದೂ ಎಲ್ಲ ಇಲ್ಲ. ಕಡೆ ಇಲ್ಲ, ಕೆಲವು ಕಡೆ ಮಾತ್ರ ಇರೋದು, ಕೆಲವು ಕಡೆ ಇಲ್ಲದೆ ಇರೋದು. ಆ ರೀತಿಯಾದ ಒಂದು ಆ ಲಕ್ಷಣ. ವ್ಯಾಪ್ತಿ ಇದ್ರೆ ಅದನ್ನ ಅವ್ಯಾಪ್ತಿ ಅಂತ ಹೇಳ್ತೀವಿ. ಸೊ ಅದರಿಂದ ಲಕ್ಷ್ಯ ಅಂದ್ರೆ ಏನಾಗಿರ್ಬೇಕು? ಲಕ್ಷಣ ಅಂದ್ರೆ ಏನಾಗಿರ್ಬೇಕು? ಲಕ್ಷ್ಯದ ಎಲ್ಲ ಕಡೆ ಇದ್ದು ಲಕ್ಷ್ಯ ಬಿಟ್ಟು ಬೇರೆ ಕಡೆ ಬೇರೆ ಇರಬಾರದು ಬೇರೆ ಹಾಗೆ ಅಂತ. ಇಷ್ಟು ನಾವು ಆ ಲಕ್ಷಣದ ದೋಷವನ್ನು ಹಿಂದೆ ನಾವು ನೋಡಿದ್ದೀವಿ. ಅದನ್ನ ನೆನಪಿಸ್ಕೋಬೇಕು ಇಲ್ಲಿ ಅಷ್ಟೇ. ಇನ್ನು ಸಾಧ್ಯ ಧರ್ಮವಾನ್ ಧರ್ಮಿ ಸಪಕ್ಷಃ ಇತ್ಯುಕ್ತಿ. ಅದರಿಂದ ಸಮಾನ ಪದವನ್ನ ನಾವು ಸೇರಿಸದೇ ಹೋದರೆ ಏನಾಗ್ತದೆ? ಅತಿವ್ಯಾಪ್ತಿ. ಅಸಂಭವ ದೋಷ ಬರ್ತದೆ. ಎಲ್ಲಿಯೂ ಕೂಡ ನಮಗೆ ಸಿಗೋದೇ ಇಲ್ಲ, ಸಪಕ್ಷಾಂಬಾದಿ ಸಿಗೋದಿಲ್ಲ. ಅದರಿಂದ ಸಮಾನ ಧರ್ಮ ಉಳ್ಳದ್ದೇ ನಾವು ಆ ಸಪಕ್ಷ ಅಂತ ಹೇಳಬೇಕು ಹಾಗೆ ಅಂತ. ಅತ ಸಮಾನ ಇತಿ. ಇನ್ನು ಸಂದಿಗ್ಧತ್ವ ಆಕಾರಂ ಅಂತರೇಣ ಸಮಾನ ಧರ್ಮವಾನ್ ಇತ್ಯರ್ಥಃ. ಅಂದ್ರೆ ಏನರ್ಥ? ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷ ಅಂದ್ರೆ ಏನರ್ಥ ಹಾಗೆಂದ್ರೆ ಸಂದಿಗ್ಧತ್ವ ಆ ಸಂದಿಗ್ಧ ಸಂದಿಗ್ಧತ್ವ ಆಕಾರಂ ಅಂತರೇಣ ಅಂದ್ರೆ ಸಂದಿಗ್ಧ ಅಂದ್ರೆ ಏನು? ಡೌಟ್ ಅಂತ ಅರ್ಥ. ಸಂದಿಗ್ಧ ಅಂದ್ರೆ ಡೌಟ್ ಅಂದ್ರೆ ಆ ಪಕ್ಷದಲ್ಲಿ ಸಾಧ್ಯ ಇದೆಯೋ ಇಲ್ಲವೋ ಅಂತ ನಮಗೆ ಡೌಟ್ ಇರಬಾರ್ದು. ಡೌಟ್ ಇರೋದು ಪಕ್ಷದಲ್ಲಿ. ಪರ್ವತದಲ್ಲಿ ಅಗ್ನಿ ಇದೆಯೋ ಇಲ್ಲವೋ ಅಂತ ಡೌಟ್. ಯಾಕೆ? ಧೂಮ ಕಾಣಿಸ್ತಾ ಇದೆ. ಆರಂಭದಲ್ಲಿ ನಮಗೆ ಬರುವುದೇನು? ಅಗ್ನಿ ಇದೆಯೋ ಇಲ್ಲವೋ ಅಂತ ವ್ಯಾಪ್ತಿ ಸ್ಮರಣೆ ಬಂದು ಓ ಅಗ್ನಿ ಇದೆ ಅಂತ ನಾವು ಆಮೇಲೆ ನಿಶ್ಚಯ ಜ್ಞಾನ ಬರ್ತದೆ. ಆರಂಭದಲ್ಲಿ ಬಂದದ್ದು ಏನು? ಸಂಶಯ, ಸಂದಿಗ್ಧ. ಅನುಮಾನ. ಎಲ್ಲ ಕಡೆ ನಮಗೆ ಅನುಮಾನದ ಜ್ಞಾನ ಬರಬೇಕು ಅಂದ್ರೆ ಪೂರ್ವದಲ್ಲಿ ಏನಿರಬೇಕು? ಸಂದಿಗ್ಧತ್ವ ಸಂಶಯ. ಇರಬೇಕು. ಸಂಶಯ ಇರಬೇಕು. ಎಲ್ಲಿ ಸಂಶಯ ಇದೆಯೋ ಅಲ್ಲಿ ಮಾತ್ರ ನಾವು ಅನುಮಾನವನ್ನ ಪ್ರಯೋಗ ಮಾಡ್ತೀವಿ, ಬಳಸ್ತೀವಿ. ಅಂದ್ರೆ ಕೆಲವೊಮ್ಮೆ ಬಾಯಿ ಬಿಟ್ಟು ಹೇಳ್ತೀವಿ, ಕೆಲವೊಮ್ಮೆ ಮನಸ್ಸಿನಲ್ಲಿ ಆದ್ರೂ ನಾವು ಚಿಂತನೆ ಮಾಡಿ ಊಹೆ ಮಾಡಿ ತಿಳ್ಕೊತೀವಿ. ಎಲ್ಲಾ ಅನುಮಾನವು ಈ ಬಾಯಿ ಬಿಟ್ಟು ಈಗ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಈ ಕ್ರಮದಲ್ಲೇ ಇರಬೇಕು ಅಂತ ಇಲ್ಲ. ಕೆಲವೊಮ್ಮೆ ಇನ್ನೊಬ್ಬರಿಗೆ ಹೇಳ್ಬೇಕು ಅಂದ್ರೆ ಈ ತರ ಅನುಮಾನ ಪ್ರಯೋಗ ಮಾಡ್ತೀವಿ. ಕೆಲವೊಮ್ಮೆ ನಾವೇ ಮನಸ್ಸೊಳಗೆ ಊಹೆ ಮಾಡ್ಕೊಂಡು ತಿಳ್ಕೊತೀವಿ. ಅದರಿಂದ ಅನುಮಾನದಿಂದ ನಮಗೆ ಅನುಮಿತಿ ಹುಟ್ಟಬೇಕು ಅಂದ್ರೆ ಪೂರ್ವಭಾವಿಯಾಗಿ ಏನಿರಬೇಕು? ಸಂಶಯ ಇರಬೇಕು. ಸಂಶಯ. ಪರ್ವತದಲ್ಲಿ ಅಗ್ನಿ ಇದೆಯೋ ಇಲ್ಲವೋ ಅಂತ ಸಂಶಯ ಹುಟ್ಟಿ ಧೂಮ ಕಾಣಿಸ್ತಾ ಇದೆ ಅಂತ ವ್ಯಾಪ್ತಿ ಸ್ಮರಣೆ ಬಂದು, ಧೂಮ ಇದ್ದರೆ ಅಗ್ನಿ ಇರಬೇಕು ಅಂತ ವ್ಯಾಪ್ತಿ ಸ್ಮರಣೆ ಬಂತು, ಅಗ್ನಿ ಇದೆ ಅಂತ ಆಮೇಲೆ ನಿಶ್ಚಯ ಜ್ಞಾನ. ಆರಂಭದಲ್ಲಿ ಸಂಶಯ ಜ್ಞಾನ, ಅನುಮಾನ ಪ್ರಯೋಗ ಆದ ಮೇಲೆ ನಮಗೆ ನಿಶ್ಚಯ ಜ್ಞಾನ ಹುಟ್ಟುತ್ತದೆ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಸಂದಿಗ್ಧತ್ವಾಕಾರ ಅಂತರೇಣ ಸಮಾನ ಧರ್ಮವಾನ್. ಆ ಸಂದಿಗ್ಧ ಜ್ಞಾನವನ್ನ ಪರಿಹಾರ ಮಾಡಿ ಸಮಾನ ಧರ್ಮ ಅಂದ್ರೆ ಪಕ್ಷದ ಪಕ್ಷದಲ್ಲಿ ಇರತಕ್ಕ ಏನೊಂದು ಸಾಧ್ಯ ಇದೆ ಅದರ ಸಮಾನ ಧರ್ಮ ಉಳ್ಳದ್ದು ಸಪಕ್ಷ ಹಾಗೆ ಅಂತ. ಅರ್ಥ ಆಗಿದೆಯಾ? ಆಗಿದೆ ಗುರುಗಳೇ. ಸೊ ಅದರಿಂದ ಸಮಾನ ಅಂದರೆ ಸಂದೇಹದಿಂದ ಭಿನ್ನವಾದದ್ದು ಅಂತ ಅರ್ಥ. ಸಮಾನ ಶಬ್ದಕ್ಕೆ ಆ ಒಂದು ಅರ್ಥವನ್ನು ಕೂಡ ಹೇಳ್ತಾರೆ. ಸಾಧ್ಯ ಸಂದಿಗ್ಧವಾನ್, ಅದಕ್ಕೆ ನೈಯಾಯಿಕರು ಈ ಕ್ರಮವನ್ನ ಹೇಳ್ತಾರೆ. ತರ್ಕಸಂಗ್ರಹದಲ್ಲಿ, ತರ್ಕಸಂಗ್ರಹ ಅಂತ ಒಂದು ಗ್ರಂಥ ಇದೆ, ಅನ್ನಂಭಟ್ಟರು ರಚನೆ ಮಾಡಿದ್ದು. ಅದರಲ್ಲಿ ಅವರು ಪಕ್ಷ ಅಂದ್ರೆ ಈ ರೀತಿಯಾಗಿ ಹೇಳ್ತಾರೆ. ಸಾಧ್ಯ ಸಂದಿಗ್ಧವಾನ್ ಪಕ್ಷ ಅಂದ್ರೆ ಪಕ್ಷದಲ್ಲಿ ಸಂಶಯ ಇರಬೇಕು. ಸಾಧ್ಯ ಇದೆಯೋ ಇಲ್ಲವೋ ಅಂತ ನಮಗೆ ಡೌಟ್ ಇದ್ರೆ ಅದನ್ನ ಮಾತ್ರ ಪಕ್ಷ ಅಂತ ಕರಿತೀವಿ. ಯಥಾ ಪರ್ವತಃ ಅತ್ರ ವನ್ನಿಹಿ ನಿಶ್ಚಯ ನಾಸ್ತಿ. ಅಂದ್ರೆ ಪರ್ವತ ಅಲ್ಲಿ ವನ್ನಿ ಇದೆಯೋ ಇಲ್ಲೋ ಅಂದ್ರೆ ನಮಗೆ ನಿಶ್ಚಯ ಆಗಲಿಲ್ಲ. ಸೊ ಅದನ್ನ ಪಕ್ಷ ಅಂತ ಕರಿತೀವಿ. ಸೊ ಪಕ್ಷ ಅಂತ ಆಗಬೇಕಂದ್ರೆ ಸಾಧ್ಯ ಇದೆಯೋ ಇಲ್ಲವೋ ಅಂತ ಸಂಶಯ ಇರಬೇಕು. ನಿಶ್ಚಿತ ಸಾಧ್ಯವಾನ್ ಸಪಕ್ಷ. ಸಾಧ್ಯ ನಿಶ್ಚಯವಾಗಿ ಇದೆ ಹಾಗೆ ಅಂತ ಯಾವುದರ ಅಂದ್ರೆ ಮೂಲಕ ಸತ್ಯ. ತಿಳಿತೀವಿ ಅದನ್ನ ಸಪಕ್ಷ ಅಂತ ಕರಿತೀವಿ. ಉದಾಹರಣೆಗೆ ಮಹಾನಸ, ಮಹಾನಸವನ್ನ ಸಪಕ್ಷ ಅಂತ ಕರಿತೀವಿ. ಯಾಕೆ? ಅಲ್ಲಿ
ಅಗ್ನಿ ಇದೆಯೋ ಇಲ್ಲವೋ ಅಂತ ನಮಗೆ ಸಂಶಯ ಇಲ್ಲ. ಇಲ್ಲಿ ಧೂಮವೂ ಇದೆ, ಅಗ್ನಿ ಕಣ್ಣಿಗೆ ಕಾಣಿಸ್ತಾ ಅಗ್ನಿ ಇದೆ. ಅದರಿಂದ ನಿಶ್ಚಿತ ಸಾಧ್ಯವಾನ್ ಸಪಕ್ಷಃ ಯಥಾ ಮಹಾನಸಃ ಅತ್ರ ವನ್ನಿ ನಿಶ್ಚಯೇನ ಅಸ್ತಿ. ಅಲ್ಲಿ ವನ್ನಿ ನಿಶ್ಚಯವಾಗಿಯೂ ಇದೆ. ಹಾಗೆ ಅದೇ ತರ ಇನ್ನೊಂದು ಸಾಧ್ಯ ಅಭಾವವಾನ್ ವಿಪಕ್ಷ, ಮೂರನೇ ಟರ್ಮ್ ಅದು. ಪಕ್ಷ, ಸಪಕ್ಷ, ವಿಪಕ್ಷ. ಹಾಗೆ ವಿಪಕ್ಷ ಅಂದ್ರೆ ಏನು? ಆ ಸಾಧ್ಯ ಅಭಾವವಾನ್, ಸಾಧ್ಯ ಇಲ್ಲದೆ ಇರೋದು ಅದನ್ನ ವಿಪಕ್ಷ. ಯಥಾ ಹ್ರದಃ, ಒಂದು ಸರೋವರ ಇದೆ, ಸರೋವರದಲ್ಲಿ ಅಗ್ನಿ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ. ಕೊಳದಲ್ಲಿ ಅಗ್ನಿ ಇರೋದಿಲ್ಲ, ನೀರಿದ್ದ ಜಾಗದಲ್ಲಿ ಬೆಂಕಿ ಇರೋದಿಲ್ಲ ತಾನೆ. ಅದರಿಂದ ಹ್ರದ ಅಂದ್ರೆ ಸರೋವರ, ಅಲ್ಲಿ ಅದೇನದು ವಿಪಕ್ಷ ಅಂತ ಕರೀತಾರೆ. ಹ್ಮ್ ವಿಪಕ್ಷ ಅಂದ್ರೆ ಏನು? ವಿಪಕ್ಷದ ಲಕ್ಷಣ ಏನು? ಅದನ್ನೇ ಮುಂದೆ ಹೇಳ್ತಾರೆ. ಸಾಧ್ಯ ಸಮಾನ ಧರ್ಮ ರಹಿತ ಧರ್ಮಿ ವಿಪಕ್ಷ. ಸಾಧ್ಯ ಸಮಾನ ಧರ್ಮ ಇಲ್ಲದೇ ಇರುವ ಧರ್ಮಿಯನ್ನ ವಿಪಕ್ಷ ಅಂತ ಕರಿತೀವಿ. ಹಾಗೆ ಇನ್ನೊಂದು ರೀತಿಯಾಗಿ ಹೇಳುವುದಾದರೆ ಸಾಧ್ಯ ಅಭಾವವಾನ್ ವಿಪಕ್ಷ, ಸಾಧ್ಯ ಇಲ್ಲದೆ ಇರೋದು. ಸಾಧ್ಯ ಅಂದ್ರೆ ಯಾವುದು? ಈ ಧೂಮಾನುಮಾನದಲ್ಲಿ ಅಗ್ನಿ, ಅಗ್ನಿ ಸಾಧ್ಯ. ಅಂತ ಸಾಧ್ಯ ಇಲ್ಲದೆ ಇರೋದು ಅದನ್ನ ವಿಪಕ್ಷ ಅಂತ ಕರಿತೀವಿ. ಸೊ ಪಕ್ಷ, ಸಪಕ್ಷ, ವಿಪಕ್ಷ ಹಾಗೆಂತ ಮೂರು ಟರ್ಮ್ ಇದೆ. ಹ್ಮ್ ಪಕ್ಷೇ ಅತಿವ್ಯಾಪ್ತಿ ವಾರಣಾಯ ಸಾಧ್ಯರಹಿತ ಪದಂ, ಸಪಕ್ಷೆ ಅತಿವ್ಯಾಪ್ತಿ ವಾರಣಾಯ ತತ್ಸಮಾನರಹಿತೆ ಇತಿ. ಹಾಗೆ ದಲಕೃತ್ಯ ಮಾಡ್ತಾ ಇದ್ದಾರೆ. ಅದನ್ನ ಮುಂದಿನ ಕ್ಲಾಸಲ್ಲಿ ಶ್ರೀಮಧ್ವಾಂತರ್ಗತೆ. ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.